ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಋತು ಸೂರ್ಯ ಮಿನಿ ಬ್ಲಾಗ್. ಇವತ್ತಿನ ವಿಶೇಷ ಏನಂದರೆ, ನನ್ನ ಮಗಳ ಶಾಲೆಯಲ್ಲಿ ಇನ್ವೆಸ್ಟ್ ಟೀಚರ್ಸ್ ಸೆರೆಮನಿ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನನ್ನ ಮಗಳು ನನ್ನನ್ನು ಕೂಡ ಇನ್ವೈಟ್ ಮಾಡಿದ್ಲು. ಮಮ್ಮ ನೀವು ಬರಲೇಬೇಕು, ನೀವು ಅಲ್ಲಿ ಬಂದರೆ ನಿಮಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ಲು. ಆ ಸರ್ಪ್ರೈಸ್ ಏನಂದರೆ, ಅವಳು ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾಳೆ. ನೀವು ವಿಡಿಯೋನಲ್ಲಿ ನೋಡ್ತಿರ್ಬೋದು. ಅವಳಿಗೆ ಬ್ಯಾಡ್ಜ್ ಸೆರೆಮನಿ ಕೂಡ ನಡೀತಾ ಇದೆ. ಹಾಗೆ ಒಲಿಂಪಿಕ್ ಲ್ಯಾಂಪ್ ನೀಡಿ ಅವಳಿಗೆ ಕ್ಯಾಪ್ಟನ್ಶಿಪ್ನ ಅನೌನ್ಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಖುಷಿ ಅನಿಸುತ್ತೆ. ಅವಳಿಗೆ ಬಹಳ ಚಿಕ್ಕದ್ರಿಂದಲೂ ಸ್ಪೋರ್ಟ್ಸ್ ಅಂದರೆ ಬಹಳ ಆಸಕ್ತಿ ಇರೋವಂಥ ವಿಷಯದಲ್ಲೇ ಅವಳಿಗೆ ಕ್ಯಾಪ್ಟನ್ಶಿಪ್ ಸಿಕ್ಕಿರೋದು. ಅವಳಿಗೂ ಕೂಡ ಪ್ರೌಡ್ ಫೀಲ್ ಆಗಿದೆ, ಹಾಗೆ ನಮಗೂ ಕೂಡ. ಹಾಗೆ ಬೇರೆ ಬೇರೆ ಮಕ್ಕಳಿಗೆ ಅವರವರ ಕ್ಯಾಲಿಬರ್ ಮೇಲೆ ಅವರವ್ರಿಗೆ ಆಸಕ್ತಿ ಇರೋವಂಥ ವಿಚಾರದ ಮೇಲೆ ಕ್ಯಾಪ್ಟನ್ಶಿಪ್ನ ಕೊಡ್ತಿದ್ದಾರೆ. ಹಾರ್ಟ್ಲಿ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್. ನೀವು ನೋಡ್ತಿರ್ಬೋದು ವಿಡಿಯೋನಲ್ಲಿ ಎಷ್ಟು ಚೆನ್ನಾಗಿ ಒಲಿಂಪಿಕ್ ಲ್ಯಾಂಪ್ ಇಟ್ಕೊಂಡು ಪ್ಯಾರೇಡ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ಅಂತ. ಅವಳಿಗೆ ಬಹಳ ಹೆಮ್ಮೆ ಅನಿಸಿದೆ. ಸೊ ಹಾಗೆ ಈ ಶಾಲೆಯಲ್ಲಿ ಇನ್ನೊಂದು ವಿಶೇಷನ ನಾನು ಗಮನಿಸಿದೆ. ದೊಡ್ಡ ದೊಡ್ಡ ಪಾರ್ಲಿಮೆಂಟ್ಗಳಲ್ಲಿ ನೋಡ್ತೀವಿ ಈ ಥರ ಪ್ರಮಾಣ ವಚನ ಸ್ವೀಕಾರ ಮಾಡಿಸೋದೆಲ್ಲ. ಅದರಲ್ಲಿ ಪುಟ್ಟ ಮಕ್ಕಳ ಕೈಯಲ್ಲಿ ಪ್ರಮಾಣ ವಚನನ ಸ್ವೀಕಾರ ಮಾಡಿಸ್ತಾ ಇದ್ದಾರೆ. ಅದೊಂದು ವಿಶೇಷ ಅನ್ನಿಸ್ತು. ಹಾಗೆ ಅವರವರ ಜವಾಬ್ದಾರಿಗಳಿಗೆ ಶಿಸ್ತುಬದ್ಧರಾಗಿರಬೇಕು ಮತ್ತು ಅದನ್ನು ಕ್ರಮಬದ್ಧವಾಗಿ ಪಾಲಿಸಬೇಕು ಅಂತ ಸಿಗ್ನೇಚರ್ ಕೂಡ ತಗೊಳ್ತಾ ಇದ್ದಾರೆ. ಶಾಲೆಯಲ್ಲಿ ನೋಡಿ ಈ ಥರ ಶಿಸ್ತು, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ನ ಬೆಳವಣಿಗೆ ಮಾಡೋದ್ರಿಂದ ಮಕ್ಕಳಿಗೆ ಬಹಳ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನು ಇನ್ನೊಬ್ಳು ಮಗಳು, ಇವಳು ತುಂಬ ತರಲೆ, ಇವಳೇ ಗಲಾಟೆ, ಎಲ್ಲರನ್ನೂ ಸುಮ್ಮನೆ ಮಾಡ್ತಿದ್ದಾಳೆ. ನೋಡಿ ನೀವು ವಿಡಿಯೋನಲ್ಲಿ ನೋಡ್ತಿರ್ಬೋದು. ಕಾರ್ಯಕ್ರಮ ಮುಗೀತು, ಕೆಲವೊಂದಷ್ಟು ಫೋಟೋಸ್ ತೊಗೊಂಡ್ವಿ ನಾನು ನನ್ನ ಮಕ್ಕಳು ಇಬ್ಬರೂ. ಹಾಗೆ ಅವಳೊಂದು ವಿಡಿಯೋ ಮಾಡಿದ್ಲು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ದು ಒಂದು. ನೋಡಿ ಸಣ್ಣ ಜಲಕ್ ನಮ್ಮಮ್ಮ ನಿಮಗೆ ತೋರಿಸ್ತೀನಿ ನೋಡಿ ಅಂತ ಹೇಳಿ ತೋರಿಸಿದ್ಲು. ಖುಷಿ ಅನ್ನಿಸ್ತು, ಅವಳು ಖುಷಿ ಪಡ್ತಾ ಇದ್ದಾಳೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.